ಜಿಲ್ಲೆಯ ಅನೇಕ ತಾಲೂಕು ಕೇಂದ್ರಗಳಲ್ಲಿ ಸಂಚಾರ ದಟ್ಟಣೆಯಿಂದ ಆಗುತ್ತಿರುವ ಸಮಸ್ಯೆ ಹಾಗೂ ಸಂಚಾರ ನಿಯಮ ಪಾಲನೆಯ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಳವಡಿಸಲಾಗಿದ್ದ ಎಐ ಕ್ಯಾಮೆರಾಗಳು ಅನೇಕರ ನಿದ್ದೆಗೆಡಿಸಿವೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡುವವರಿಗೆ ಬರೋಬ್ಬರಿ ಬುದ್ಧಿ ಕಲಿಸುತ್ತಿವೆ. ಹೌದು, ಬೆಳಗಾವಿ ಜಿಲ್ಲೆಯ ಅನೇಕ ತಾಲೂಕು ಕೇಂದ್ರದ ಜನ ದಟ್ಟಣೆಯ ಪ್ರದೇಶದಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಬೈಲೊಂಗಲ್, ಅಥಣಿ ಸೇರಿದಂತೆ ಅನೇಕ ಪಟ್ಟಣಗಳ ಜನ ಸಾಂದ್ರತೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಸದ್ಯ ಎಐ ಕಂಗಾವಲು ಇದೆ. ಸದ್ಯ ಬೆಳಗಾವಿ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಜೂನ್ 4ರಿಂದ ಜುಲೈ 15ರ ವೇಳೆಗೆ ಸಂಚಾರ ನಿಯಮ ಉಲ್ಲಂಘಿಸಿದ 2,33,892 ಪ್ರಕರಣಗಳು ದಾಖಲಾಗಿವೆ. ಪ್ರತಿದಿನ ಸರಿಸುಮಾರು 5,670 ಪ್ರಕರಣ ದಾಖಲಾಗಿವೆ. ಹೆಲ್ಮೆಟ್ ಇಲ್ಲದೆ ವಾಹನ ಸಂಚಾರ ಮಾಡಿರುವ 68,025 ಪ್ರಕರಣ ದಾಖಲಿಸಿದರೆ ಸೀಟ್ ಬೆಲ್ಟ್ ಇಲ್ಲದೆ 30,536 ಪ್ರಕರಣ ದಾಖಲಾಗಿವೆ. ಟ್ರಿಬಲ್ ರೈಡಿಂಗ್, ಸಂಚರಿಸುವಾಗ ಮೊಬೈಲ್ ಬಳಕೆ ಸೇರಿ ಒಟ್ಟು 1,161 ಪ್ರಕರಣ ದಾಖಲಾಗಿವೆ. ಹೆಲ್ಮೆಟ್ ಇಲ್ಲದೆ ವಾಹನ ಸಂಚಾರ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಕೋಟಿ ರೂಪಾಯಿ ಅಧಿಕ ದಂಡ ಹಾಕಲಾಗಿದೆ. ಎಲ್ಲ ಪ್ರಕರಣಕ್ಕೆ ಸೇರಿ 5 ಕೋಟಿಗೂ ಅಧಿಕ ದಂಡ ವಿಧಿಸಲಾಗಿದೆ. ಒಟ್ಟಿನಲ್ಲಿ ಎಐ ಕ್ಯಾಮೆರಾದಿಂದ ಜನಕ್ಕೆ ಸಂಚಾರ ನಿಯಮದ ಮೇಲೆ ಭಯ ಜಾಸ್ತಿ ಮಾಡಿದ್ದಂತೂ ಸುಳ್ಳಲ್ಲ. ಸೊ ನಮ್ಮ ಬೆಳಗಾವಿ ಜಿಲ್ಲಾ ರೂರಲ್ ವ್ಯಾಪ್ತಿ, ಸಿಟಿ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಬಿಟ್ಟು ರೂರಲ್ ವ್ಯಾಪ್ತಿಯಲ್ಲಿ ಮಾತ್ರ ಸುಮಾರು ಕಳೆದ ಒಂದು ತಿಂಗಳಾಗಿ ಡಿಜಿಟಲ್ ಕ್ಯಾಮರಾ, ಎಐ ಕ್ಯಾಮರಾ ಮೂಲಕ ನಾವು ಫೈನ್ ಆಗ್ತಾ ಇದ್ವಿ. ಸೊ ಅದರಲ್ಲಿ 2,33,000 ಕೇಸು ಒಟ್ಟು ದಾಖಲಾಗಿರ್ತದೆ. ಒಂದು ದಿವಸಕ್ಕೆ ಆವರೇಜ್ ಸುಮಾರು 5,670 ಕೇಸ್ ಒಂದು ದಿವಸಕ್ಕೆ ಡಿಟೆಕ್ಟ್ ಆಗ್ತಾ ಇದೆ. ಸೊ ವೆಹಿಕಲ್ಸ್ ಎಷ್ಟು ಹೋಗ್ತಾ ಇದೆ ಬರ್ತಾ ಇದೆ ನಮಗೆ ಒಂದು ಬೆಟರ್ ಡೇಟಾ ಸಿಗ್ತಾ ಇದೆ. ಸೊ ಮುಂದಿನ ದಿವಸಗಳಲ್ಲಿ ಇದೇ ಡೇಟಾವನ್ನು ಇಟ್ಕೊಂಡು ಎಲ್ಲಿ ರೋಡ್ ವೈಡ್ನಿಂಗ್ ಮಾಡಬೇಕು, ಎಲ್ಲಿ ಟ್ರಾಫಿಕ್ ಫ್ಲೋ ಜಾಸ್ತಿ ಇದೆ, ಸೊ ಇದು ಕೂಡ ನಾವು ಉಪಯೋಗ ಮಾಡಬಹುದು. ಇದರಲ್ಲಿ ಭಾಳಷ್ಟು ಜನ ಫೈನ್ ಕೂಡ ಆಲ್ರೆಡಿ ಪೇ ಮಾಡಿದ್ದಾರೆ. 1,89,000 ಫೈನ್ ಕಲೆಕ್ಷನ್ ಆಗಿದೆ. ಸೊ ಇದು ಲೆಸ್ ದೆನ್ ಒನ್ ಮಂತ್ ಅಲ್ಲಿ. ಸೊ ಮುಂದಿನ ದಿವಸಗಳಲ್ಲಿ ನೀವು ಯಾವುದೇ ನಿಮ್ಮ ವೆಹಿಕಲನ್ನೇ ನೀವು ಮಾರಾಟ ಮಾಡೋಕ್ಕೆ ಹೋಗುವ ಸಂದರ್ಭದಲ್ಲಿನೋ ಬೇರೆ ವೆಹಿಕಲ್ ಪರ್ಚೇಸ್ ಮಾಡೋಕ್ಕೆ ಹೋಗುವ ಸಂದರ್ಭಗಳಲ್ಲಿ ಕೂಡ ಇದು ಸಮಸ್ಯೆ ಆಗ್ತದೆ. ದಯವಿಟ್ಟು ಸಾರ್ವಜನಿಕರಿಗೆ ನಾನು ಹೇಳಿಕೊಳ್ಳುವುದೇನೆಂದರೆ, ಈ ಫೈನ್ ಹಾಕೋದು ಇದಕ್ಕೆ ಹಿಂದೆ ನಾವು ಫಿಸಿಕಲ್ ಆಗಿ ಬಂದು ಪ್ರತಿಯೊಂದು ಗಾಡಿ ಅಡ್ಡ ಹಾಕಿ ಫೈನ್ ಹಾಕ್ತಾ ಇದ್ವಿ. ಸೊ ಅವಾಗ ಪೊಲೀಸರ ಕಡೆ ಬೇಜಾರು ಮಾಡ್ಕೊಂಡಿದ್ದೀರಿ. ಈಗ ನಮ್ಮ ಉದ್ದೇಶ ಫೈನ್ ಹಾಕೋದು ಉದ್ದೇಶ ಇದರಲ್ಲಿ ನಾವು ಎಷ್ಟು ಫೈನ್ ಕಲೆಕ್ಷನ್ ಮಾಡಿದ್ವಿ ಅಂದರೆ ನಮಗೆ ಸಾಧನೆ ಏನೂ ಇಲ್ಲ. ಇದು ನಂಬರ್ ಯಾವಾಗ ಕಡಿಮೆ ಆಗುತ್ತದೋ ಆವಾಗ ನಿಮ್ಮ ಸೇಫ್ಟಿ ಸುರಕ್ಷತೆ ಜಾಸ್ತಿ ಆಗುತ್ತದೆ. ಇದರಲ್ಲಿ ಇನ್ಕ್ಲೂಡಿಂಗ್ ಮೈನರ್ಸ್ ಅನ್ನು ಕೂಡ ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಬಾಡಿ ಶೇಪ್ ಮತ್ತು ಮುಖ ಎಲ್ಲ ಐಡೆಂಟಿಫೈ ಮಾಡಿ ಮೈನರ್ ಕೇಸಸ್ ಕೂಡ ಒಂದು 8 ಕೇಸ್ ಇದು ಬರೋ ಮೈನರ್ ಕೇಸ್ ಡಿಟೆಕ್ಟ್ ಆಗಿದೆ. ಅದರಲ್ಲಿ ಆಲ್ರೆಡಿ ಒಂದು 3 ಜನ ಫೈನ್ ತುಂಬಿ 25,000 ಫೈನ್ ತುಂಬಿದ್ದಾರೆ. ಸೊ ಇನ್ನೂ ಒಂದು 5 ಕೋಟಿಗೆ ಸುಮಾರು ಒಂದು 100 ಕ್ಯಾಮರಾ ಇನ್ನೂ ಅಡಿಷನಲ್ ಆಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇನ್ಕ್ಲೂಡಿಂಗ್ ಹಳ್ಳಿಯಲ್ಲಿ ಇರುವವರು ಕೂಡ ನೀವು ಹೆಲ್ಮೆಟ್ ಆಗದೆ ಹೋಗ್ತೀರಾ ಅಂದರೆ 100% ಫೈನ್ ಆಗುತ್ತದೆ. ನೀವು ಬೇರೆ ಗಾಡಿ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಸಮಸ್ಯೆ ಆಗ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಫೈನ್ ಹಾಕ್ಕೊಂಡು ಹೋಗಬೇಕು ಮತ್ತು ರೋಡಲ್ಲಿ ನಿಧಾನಕ್ಕೆ ಹೋಗಬೇಕು. ಈವನ್ 4 ವೀಲರಲ್ಲಿ ಹೋಗ್ತೀರಂದ್ರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗಿ. ಭಾಳಷ್ಟು ಆಕ್ಸಿಡೆಂಟಲ್ಲಿ ನಾವು ಪರ್ಸನಲ್ ಆಗಿ ನಮ್ಮ ಪೊಲೀಸ್ ಆಫೀಸರ್ಸ್ ನೋಡ್ತಾ ಇದ್ವಿ. ಸೀಟ್ ಬೆಲ್ಟ್ ಹಾಕದೇ ಹೋಗಿರೋ ಸಂದರ್ಭದಲ್ಲಿ ಡೆತ್ ಆಗುವ ಪಾಸಿಬಿಲಿಟೀಸ್ ಜಾಸ್ತಿ. ಸೀಟ್ ಬೆಲ್ಟ್ ಹಾಕುವ ಸಂದರ್ಭದಲ್ಲಿ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇದೆ. ದಯವಿಟ್ಟು ರೋಡ್ ರೂಲ್ಸನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಇದು ಪೊಲೀಸರ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ರೋಡ್ ರೂಲ್ಸನ್ನು ಫಾಲೋ ಮಾಡಬೇಕಂದ್ರೆ ಹೇಳಿಕೊಳ್ತೀನಿ. ಇಲ್ಲ, ಅಬ್ಜೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಈಗ ನೀವು ಹೇಳ್ತಾ ಇರೋದು ಯಾವುದು ಹೇಳ್ತಾ ಇದ್ರಿ, ಬೆಳಗಾವಿಯಲ್ಲಿ ಇರೋವರೆಗೂ ಖಾನಾಪುರಲ್ಲಿ ಫೈನ್ ಆಗಿದೆ. ಸೊ ಸಮ್ಟೈಮ್ಸ್ ತಪ್ಪಾಗಿರ್ತದೆ. ಅದನ್ನು ಈ ನೋಟಿಸ್ ಒಂದು ನಾವು ಕಳಿಸ್ತೀವಿ. ಇಂತಾಗ ಒಂದು ನೋಟಿಸ್ ಕಳಿಸ್ತೇವೆ, ಕೆಳಗಡೆನೆ ಒಂದು ನಂಬರ್ ಇರ್ತದೆ. ಸೊ ಇದು ನಾನು ಇಲ್ಲ ಅಂದರೆ ನೀವು ಹೇಳಿ ಅಬ್ಜೆಕ್ಷನ್ ರೈಸ್ ಮಾಡ್ತೀರಂದ್ರೆ ನಾವು ಚೆಕ್ ಮಾಡ್ತೀವಿ. ನಿಮ್ಮ ಫೋಟೋ ಮತ್ತು ವೆಹಿಕಲನ್ನು ಚೆಕ್ ಮಾಡ್ತೀವಿ. ಅದನ್ನು ವೆರಿಫೈ ಮಾಡಿಬಿಟ್ಟು ಜಸ್ಟ್ ಓವರ್ ದ ಫೋನ್ ನಾವು ಅದನ್ನು ಡಿಲೀಟ್ ಮಾಡ್ತೀವಿ. ವಾಟ್ಸಪ್ಪಲ್ಲಿ ನೀವು ಕಳಿಸ್ತೀರಂದ್ರೆ ನಾವು ವಾಟ್ಸಪ್ಪಲ್ಲಿ ಜಸ್ಟ್ ನಿಮಗೆ ಮೆಸೇಜ್ ಬರ್ತದೆ. ವಾಪಸ್ ವಾಟ್ಸಪ್ ಮೆಸೇಜ್ ನೀವು ನಮಗೆ ಕಳಿಸ್ತೀರಂದ್ರೆ ಸಾಕು, ನಾವು ಡಿಲೀಟ್ ಮಾಡ್ತೀವಿ. ನಿಮಗೆ ನೀವೇನು ಫೈನ್ ಕಟ್ಟೋದು ಬೇಕಾಗಲ್ಲ.
ಸೊ ನಮಗೆ ಈ ಮೆಕ್ಯಾನಿಸಮ್ ಚೆನ್ನಾಗಿ ಡೆವಲಪ್ ಮಾಡಿದ್ದೀವಿ. ಯಾವುದು ಒಂದು ವೇಳೆ ಇದು ನಿಮ್ಮ ಗಾಡಿ ಇಲ್ಲ, ಸಮ್ಟೈಮ್ಸ್ ಕ್ಯಾಮ್ರಾನಲ್ಲಿ ಸರಿಯಾಗಿ ಕಾಣದೇ ಇರೋ ಸಂದರ್ಭದಲ್ಲಿ ಏಳು ಒಂದು ಥರ ಕಾಣ್ತದೆ. ಸೊ ಅಂಥ ಸಂದರ್ಭದಲ್ಲಿ ಇದು ನನ್ನ ಗಾಡಿ ಅಲ್ಲ, ಇದು ನನ್ನ ಗಾಡಿ ನಂಬರ್ ಅಲ್ಲ ಅಂದರೆ ನೀವು ಹೇಳ್ತೀರಂದ್ರೆ ಆ ಸಂದರ್ಭದಲ್ಲಿ ನಾವು ಡಿಲೀಟ್ ಮಾಡ್ತೀವಿ, ನಿಮಗೆ ಫೈನ್ ಅದು ಬರುವುದಿಲ್ಲ. ಇಲ್ಲ, ಎನಿ ಟೈಮ್ ಯು ಕ್ಯಾನ್ ಅಬ್ಜೆಕ್ಟ್. ಯಾವಾಗಲೂ ಪೊಲೀಸ್ ಬಂದು ನಿಮ್ಮನ್ನು ಹಿಡಿದು ನಿಮ್ಮ ಕಡೆ ಫೈನ್ ಹೇಳ್ತಾರೆ, ನಿಮ್ಮ ವೆಹಿಕಲಲ್ಲಿ ಎಷ್ಟು ಫೈನ್ ಅಂದರೆ ಹೇಳೋ ಸಂದರ್ಭದಲ್ಲಿ ನೀವು ಅಬ್ಜೆಕ್ಷನ್ ರೈಸ್ ಮಾಡಬಹುದು. ಫೋಟೋ ತೋರಿಸಿ ಅಂದರೆ ಹೇಳೋ ಸಂದರ್ಭದಲ್ಲಿ ನಾವು ಫೋಟೋ ತೋರಿಸ್ತೀವಿ, ಅದರಲ್ಲಿ ನೀವು ಆವಾಗ ತೋರಿಸಬಹುದು ಈ ಗಾಡಿ ನಂದಲ್ಲ ಅಂದರೆ ಹೇಳ್ತೀರಂದ್ರೆ ನಾವು ವೆರಿಫೈ ಮಾಡಿಬಿಟ್ಟು, ಇಲ್ಲ ಅಂದರೆ ಅದನ್ನು ಡಿಲೀಟ್ ಮಾಡ್ತೀವಿ. ಇಲ್ಲ, ಇಂಟೀರಿಯರ್ ಅಲ್ಲಿ ಮಾಡ್ತೀವಿ, ನಾಟ್ ಓನ್ಲಿ ಹೈವೇಸ್, ಇಂಟೀರಿಯರ್ ಸ್ಟೇಟ್ ಹೈವೇಸ್ ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್ ರೋಡ್ಸ್ ಅಲ್ಲಿ ಕೂಡ ಮಾಡ್ತಾ ಇದ್ವಿ, ಎಲ್ಲದಲ್ಲಿ ಮಾಡ್ತಾ ಇದ್ವಿ. ಇವನ್ ಬಾರ್ಡರ್ ಏರಿಯಾನಲ್ಲಿ ಹಳ್ಳಿ ರೋಡ್ ಅಲ್ಲಿ ಕೂಡ ಮಾಡ್ತಾ ಇದ್ವಿ ಮುಂದೆ. ನೀವು ಹೇಳೋದು 100% ಸರಿ ಇದೆ. ಈಗ ಡೆತ್ ಆಗೋ ರೇಟಲ್ಲಿ ಬಡತನದಲ್ಲಿ ಇರೋರು, ರೈತರು ಇವರೇ ಜಾಸ್ತಿ ಇದ್ದಾರೆ. ರೂರಲ್ ಏರಿಯಲ್ಲಿ ಕೆಳಗೆ ಬೀಳುವಾಗ ಇಂಜುರಿ ಆಗಲ್ವಾ, ಡೆತ್ ಆಗಲ್ವಾ? ರೈತರಂದ್ರೆ ನಾವು ಕೆಳಗೆ ಬೀಳ್ತೀವಿ ಅಂದ್ರೆ ಇಲ್ಲಿ ಭಾಳಷ್ಟು ಜನ ರೈತರಿದ್ದೀವಿ. ನಾನು ನಮ್ಮ ತಂದೆ ತಾಯಿ ಇನ್ನೂ ಊರಲ್ಲಿ ರೈತರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಳಗೆ ಬೀಳ್ತಾ ಅಂದ್ರೆ ಆಕ್ಸಿಡೆಂಟ್ ಆಗಿದೆ. ನಮ್ಮ ಊರಲ್ಲಿ ಭಾಳಷ್ಟು ನಾವು ಆಕ್ಸಿಡೆಂಟ್ ನೋಡಿದ್ದೀವಿ. ಒಬ್ಬನ ಅಟ್ಲೀಸ್ಟ್ ಚೆನ್ನಾಗಿರೋ ವೆಲ್ ಆಫ್ ಇರುವ ಫ್ಯಾಮಿಲಿಗಿಂತ ಒಂದು ರೈತರ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗ್ತಾರಂದ್ರೆ ಅದು ಆ ಫ್ಯಾಮಿಲಿಯನ್ನು ಕೊಲಾಪ್ಸ್ ಮಾಡಿಬಿಡ್ತದೆ. ಸೊ ರೂಲ್ಸ್ ನಾವು ಎಲ್ಲರೂ ಫಾಲೋ ಮಾಡಬೇಕು. ನಾವು ರೈತರಿದ್ದೀವಿ ಅಂದ್ರೂ ಕೂಡ ನೀವು ಫಾಲೋ ಮಾಡಬೇಕು ದಯವಿಟ್ಟು. ಸೊ ಇಡೀ ರಾಜ್ಯದಲ್ಲಿ ಸೊ ಒಂದು ಇಡೀ ರಾಜ್ಯದಲ್ಲಿ ಐ ಥಿಂಕ್ ಬ್ಯಾಂಗ್ಳೂರ್ ಸಿಟಿ ಬಿಟ್ಟು ಹೈಯೆಸ್ಟ್ ನಂಬರ್ ಆಫ್ ಡ್ರಂಕನ್ ಡ್ರೈವ್ ಕೇಸ್ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ತುಂಬ ಜಾಸ್ತಿ, ಎಕ್ಸ್ಟ್ರೀಮ್ಲಿ ಜಾಸ್ತಿ. ಬ್ಯಾಂಗ್ಳೂರ್ ಇಂದ ನೆಕ್ಸ್ಟ್ ನಮ್ಮದೇ ಇದೆ, ತುಂಬ ಜಾಸ್ತಿ ಇದೆ. ರೋಡ್ ಸೈಡ್ ಪಾರ್ಕಿಂಗ್ ಈಗ ಪರ್ಟಿಕ್ಯುಲರ್ಲಿ ನ್ಯಾಷನಲ್ ಹೈವೇಸ್ ಮತ್ತು ಸ್ಟೇಟ್ ಹೈವೇಸ್ ಅಲ್ಲಿ ಇಂತಹ ಕಂಪ್ಲೇಂಟ್ಸ್ ನಮ್ಮ ಕಡೆ ಬಂದಿದೆ. ಈಗ ಮುಂದಿನ ದಿವಸದಲ್ಲಿ ನಮ್ಮ ಹೈವೇ ಪೆಟ್ರೋಲ್ ಅವರನ್ನು ಹೇಳಿಬಿಟ್ಟು, ಇಲ್ಲ ನೀವು ಎಲ್ಲಿ ಹೇಳ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದು ಜಾಗ ಆಯ್ತಾ? ಓಕೆ, ಎರಗಟ್ಟಿ ಟು ಸತ್ತಿಗೆರೆ. ಉದಾಹರಣೆಗೆ ನೀವು ಡೀಟೇಲ್ ಯಾವ್ದು ಕಳಿಸ್ತೀರಂದ್ರೆ ಜಸ್ಟ್ ನನಗೆ ಈಗ ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಡಿ. ಇಲ್ಲ, ನನಗೆ ನನ್ನ ನಂಬರ್ ಇದೆಲ್ಲ ಗ್ರೂಪಲ್ಲಿ ಇದೆ, ಜಸ್ಟ್ ನನಗೆ ಮೆಸೇಜ್ ಹಾಕಿ, ವಿಲ್ ಫಾಲೋ ಇಟ್ ಅಪ್. ಸೊ ಈಗ ಎಲ್ಲಿ ಅಂದ್ರೆ ನನಗೆ ಡೀಟೇಲ್ ಕಳಿಸಿ, ವಿಲ್ ಟೇಕ್ ಇಟ್ ಫಾರ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.